ಮಾಡ್ತೀನಿ. ಸುನಿಲ್ ಕುಮಾರ್ ಸರ್, ಈಗ ಒಂದು ಪ್ರಕರಣದ ತನಿಖೆ ನಡೀತಾ ಇದೆ. ಅಲ್ಲಿ ಕೊಲೆ ಅತ್ಯಾಚಾರ ಆಗಿರಬಹುದು, ಅದಕ್ಕೆ ಸಾಕ್ಷ್ಯ ಸಿಗುತ್ತಾ ಇಲ್ವಾ, ಅನಾಮಿಕ ಕೊಟ್ಟ ದೂರಿನ ಆಧಾರದ ಮೇಲೆ ಆ ತನಿಖೆ ನಡೀತಾ ಇದೆ. ಈಗ ದೂರು ಕೊಟ್ಟವನ ಮೇಲೇನೆ ದೂರು ಬರ್ತಾ ಇದೆಯಲ್ಲ, ವಿಲ್ ಇಟ್ ಎಫೆಕ್ಟ್ ದಿಸ್ ಪ್ರೈಮರಿ ಇನ್ವೆಸ್ಟಿಗೇಷನ್? ಈಗ ಪ್ರಾಥಮಿಕವಾಗಿ ನಡೀತಾ ಇದ್ವಾ ತಲೆಬುರುಡೆಗಳ ಹುಡುಕಾಟದ ತನಿಖೆ ಇದ್ರ ಮೇಲೆ ಪ್ರಭಾವ ಬೀರುತ್ತಾ? ಸಹಜವಾಗಿ ಬೀಳೋದಿಲ್ಲ. ಈಗ ಯಾರೇ ದೂರು ಕೊಟ್ಟು ಒಂದು ಸೆನ್ಸೇಷನಲ್ ಕೇಸಲ್ಲಿ ಆತ ಒಂದು ದೂರು ಕೊಡ್ತಾನೆ ಅನ್ನೋದಾದರೆ ಅಲ್ಲಿ ಒಂದು ಕ್ಯಾರೆಕ್ಟರ್ ಅಸಾಸಿನೇಷನ್ನು ಕೂಡ ಸೈಮಲ್ಟೇನಿಯಸ್ ಆಗಿ ನಡೀಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಪ್ರತಿಯೊಬ್ಬ ಮನುಷ್ಯ ಕೂಡ ತಪ್ಪು ಮಾಡದಿರೋಂಥ ಮನುಷ್ಯ ಯಾರೂ ಇಲ್ಲ. ಸೊ ಆತನ ಹಳೆಯ ಯಾವುದಾದ್ರೂ ದೂರುಗಳಿದ್ದಾಗ ಸಹಜವಾಗಿ ಆತನ ಮೇಲೆ ಒಂದು ಅಪಪ್ರಚಾರ ಮಾಡುವಂಥದ್ದಿದೆ. ಈಗ ಆತ 16 ಸ್ಥಳಗಳನ್ನು ಗುರುತಿಸಿದ್ದಾನೆ. ಸೊ ಎಲ್ಲರ ಬಯಕೆ ಮತ್ತು SIT ಅವರ ಮೇನ್ ಟಾರ್ಗೆಟ್ ಏನಿದೆ, ಅಲ್ಲಿ ಮಿಸ್ಸಿಂಗ್ ಆಗಿರುವಂಥ ಫ್ಯಾಮಿಲೀಸ್ಗೆ ಜಸ್ಟಿಸ್ ಕೊಡಬೇಕು. ಎಷ್ಟೋ ಫ್ಯಾಮಿಲೀಸ್ ಈಗಲೂ ಕೂಡ ತಂದೆ ತಾಯಿಗಳು ಆಸೆಯಿಂದ ಯೋಚನೆ ಮಾಡ್ತಿದ್ದಾರೆ, ಆ ಮಿಸ್ಸಿಂಗ್ ಆಗಿರೋದ್ರಲ್ಲಿ ನಮ್ಮ ಮಗು ಇದೆಯಾ, ನಮಗೆಲ್ಲೋ ನ್ಯಾಯ ಸಿಗುತ್ತಾ, ನಮ್ಮ ಪರಿವಾರಕ್ಕೇನೋ ಒಂದು ಸಮಾಧಾನ ಸಿಗುತ್ತಾ, ಅಥವಾ ನಿಜವಾಗ್ಲೂ ನಾವು ಇನ್ನೂ ಹುಡುಕ್ಬೇಕಾ ಅಂಥೇಳಿ ಈಗಲೂ ಎಷ್ಟೋ ಪರಿವಾರದವರು ಅದನ್ನ ಕಾಯ್ಕೊಂಡು ಕೂತಿದ್ದಾರೆ. ಹಾಗಾಗಿ ಈತನ ಮೇಲೆ ಒಂದು ಗಂಭೀರವಾದಂಥ ಆರೋಪ ಇದೆ. ಅವ್ರು ಹೇಳ್ತಿರುವಂಥದ್ದು, ಈಗ ಟು ಬಿ ಫ್ರ್ಯಾಂಕ್, ಅವನ ಮಾಸ್ಕ್ ಹಾಕ್ಕೊಂಡು ಬಂದಿರೋದ್ರಿಂದ ನಾವು ಅದೇ ವ್ಯಕ್ತಿ ಅಂತ ಕೂಡ ಹೇಳಲಿಕ್ಕೆ ಆಗೋದಿಲ್ಲ. ಇಟ್ಸ್ ಓನ್ಲಿ ಪ್ರಿಸಂಪ್ಷನ್. ನಮ್ಮ ಸ್ನೇಹಿತರು ಗೌಡ್ರೊಬ್ರು ಪಂಚಾಯತಿ ಅಧ್ಯಕ್ಷರು ಹೇಳ್ದಂಗೆ ಆ ಊರಿನಲ್ಲಿ ಒಬ್ಬ ಇದ್ದ, ಆತ ಈ ತರ ಮಾಡ್ತಿದ್ದ ಅಂತ ಹೇಳ್ತಾರೆ. ಬಟ್ ಮಾಸ್ಕ್ ತೆಗೆದ ಮೇಲೆ ಗೊತ್ತಾಗ್ತದೆ ಆ ಗ್ರಾಮಸ್ಥರು ಹೇಳ್ತಾರೆ ಇಲ್ಲ ಇವನೇ ಅವನು ಅಂತ ಹೇಳಿ ನಾನು ಕೇಳಿದ್ದೀನಿ ಅಂತ. ಗ್ರಾಮಸ್ಥರು ಅವರು ಕೂಡ ಒಂದು ಪ್ರಿಸಂಪ್ಷನ್ ಮೇಲೆ ಮಾತಾಡ್ತಿದ್ದಾರೆ. ಎಲ್ಲೂ ಪ್ರೂಫ್ ಇಲ್ಲ, ಅದೇ ವ್ಯಕ್ತಿನ ಅನ್ಲಿಕ್ಕೆ ನಮ್ಮ ಹತ್ರನೂ ಎವಿಡೆನ್ಸ್ ಇಲ್ಲ. SITನವರು ಕೂಡ ಬಹಿರಂಗವಾಗಿ ಎಲ್ಲೂ ಕೂಡ ಆತನ ಮುಖಾಚರ್ಯ ತೋರಿಸಿಲ್ಲ. ಇಲ್ಲಿ ಚಿಕ್ಕ ಅನುಮಾನ, ಸಾರಿ ಫಾರ್ ಇಂಟರಪ್ಷನ್ ಸರ್. ಹಾಗಾದ್ರೆ ಈತ ಮಾಡ್ತಿರೋದು ಕೂಡ ಅಸಂಪ್ಷನ್ ಇರಬಹುದು ಅಂತ ಅನಿಸ್ಬಿಡೋಲ್ವಾ? ಅಂದ್ರೆ ಇಂಥ ಪ್ರಭಾವಿ ವ್ಯಕ್ತಿಗಳಿಂದಲೇ ಇದೆಲ್ಲ ಆಗಿದೆ, ಸಾಕ್ಷ್ಯ ಎಲ್ಲಿ ಸಿಕ್ಕಿದೆ ಇಲ್ಲಿವರು? ಖಂಡಿತ ಎಸ್, ಆತ ಕೂಡ ಒಂದು ಅನುಮಾನದ ಬಗ್ಗೆ ಅಥವಾ ಯಾರಿಂದನಾದ್ರೂ ಒಂದು ಇನ್ಸ್ಟಿಗೇಷನ್ ಇಂದ ಆತ ಕೂಡ ಒಂದು ಫಾಲ್ಸ್ ಸ್ಟೇಟ್ಮೆಂಟ್ ಕೊಡ್ಬೋದು. ಬಟ್ ಇನ್ನ 10 ಸ್ಥಳಗಳು ಬಾಕಿ ಇದೆ. ಈಗ ಆಲ್ರೆಡಿ 6ನೇ ಸ್ಥಳದಲ್ಲಿ ಕೆಲವು ಮೂಳೆಗಳು ಸಿಕ್ಕಿದೆ, ಕೆಲವು ಕಳೆಬರ ಸಿಕ್ಕಿದೆ. ಅದನ್ನು ನಾವು ಮಿಸ್ಸಿಂಗ್ ಪೀಪಲ್ ಜೊತೆ ಮ್ಯಾಚ್ ಮಾಡಬೇಕು, DNA ಮ್ಯಾಚ್ ಮಾಡಬೇಕು. ಒಂದು ಪಕ್ಷ ಎಲ್ಲೂ ಕೂಡ ಮ್ಯಾಚ್ ನಮ್ಗೆ ಆಗಿಲ್ಲ ಅನ್ನೋದಾದ್ರೆ ಅದನ್ನ ಸ್ಟೇಟ್ಮೆಂಟ್ ಫಾಲ್ಸ್. ಮತ್ತು ಇನ್ನ 10 ಸ್ಥಳಗಳಲ್ಲಿ SITನವ್ರು ಏನು ಮಾಡ್ತಾರೆ, ಶೋಧ ಕಾರ್ಯ ಮಾಡ್ತಾರೆ. ಅಲ್ಲೂ ಕೂಡ ಫೇಕ್ ಆಯಿತು ಅನ್ನೋದಾದ್ರೆ ಖಂಡಿತವಾಗ್ಲೂ ಕಠಿಣವಾಗಿ ಅವನ ಮೇಲೆ ಕಾನೂನು ಕ್ರಮ ಜರುಗಿಸ್ತಾರೆ. ಕಾನೂನಾತ್ಮಕವಾಗಿ ಎಲ್ಲರಿಗೂ ಒಂದೇ ಕಾನೂನು, ಎಲ್ಲರಿಗೂ ಒಂದೇ. ಆತ ಏನು ಮೇಲಿಲ್ಲ, ಕಾನೂನು ಮೇಲಿಲ್ಲ. ಬಟ್ ಎಲ್ಲ ಇಡೀ ಸಮಾಜ, ಇಡೀ ಕರ್ನಾಟಕ ರಾಜ್ಯ ನೋಡ್ತಿರೋದೇನೆಂದ್ರೆ, ಮಿಸ್ಸಿಂಗ್ ಆಗಿರುವಂಥ ಮಕ್ಕಳು, ಹೆಣ್ಣುಮಕ್ಕಳು ಯಾರಿದ್ದಾರೋ ಅವ್ರು ಎಲ್ಲಾದರೂ ಅಲ್ಲಿ ಸಿಗ್ತಾರಾ, ಅವರ ಪರಿವಾರಕ್ಕೆಲ್ಲ ನ್ಯಾಯ ಸಿಗುತ್ತಾ, ಅದನ್ನು ಮಾತ್ರ ನೋಡ್ತಿದ್ದಾರೆ. ಹಾಗಾಗಿ ಈತನ ಮೇಲೆ ಬಂದಿರುವಂಥ ಅಲಿಗೇಷನ್ ಸೆಪರೇಟ್ FIR ಮಾಡ್ಬೋದು, ಕಂಪ್ಲೇಂಟ್ ಅನ್ನು ಕೊಟ್ಟು ಅದು ಕೂಡ ತನಿಖೆಗೆ ಆತನ ಕೂಡ ಒಳಪಡಿಸ್ಬೋದು. ಬಟ್ ನಿಜವಾಗ್ಲೂ ಈ ಕೇಸ್ನಲ್ಲಿ ಆತ ಒಂದು ಸಾಂದರ್ಭಿಕ ಸಾಕ್ಷಿ ಆಗ್ತಾನ, ನಮಗೆ ಅವನ ಸ್ಟೇಟ್ಮೆಂಟ್ ಇಂದ ಒಂದು ಕ್ರೈಮ್ ಡಿಟೆಕ್ಟ್ ಆಗುತ್ತಾ, ಎಲ್ಲೂ ಮಿಸ್ಸಿಂಗ್ ಆಗಿರೋ ಮಕ್ಕಳ ಕಳೆಬಾರ ನಮಗೆ ಸಿಗುತ್ತಾ, ಆ ಮನೆಗಳಲ್ಲಿ ಶಾಂತಿ ಸಿಗುತ್ತಾ ಅನ್ನೋದನ್ನ ನಾವೆಲ್ಲರೂ ಕಾದು ನೋಡ್ಬೇಕು. ರೈಟ್. ಕೀರ್ತಿ ಅವ್ರನ್ನ ಪ್ರಶ್ನೆ ಕೇಳೋಕೆ ಮುಂಚೆ ಮಾಲ್ಗತಿ ಸರ್ನ ಇದೇ ವಿಚಾರಕ್ಕೆ ಪ್ರಶ್ನೆ ಕೇಳ್ಬಿಟ್ಟು ಮುಂದುವರಿತೀನಿ. ಮಾಲ್ಗತಿ ಸರ್, ಈಗ ಯಾರು ದೂರು ಕೊಡ್ಲಿಕ್ಕೆ ಮುಂದೆ ಬಂದಿದ್ದಾನೆ ಅಂದ್ರೆ, ಯಾರು ಶವಗಳನ್ನ ನಾನು ಆಚೆ ತೆಗಿಸ್ತೀನಿ ಅಂತ ಬಂದಿದ್ದಾನೆ, ಆತ ಹಿಂದೆ ಕಳ್ತನ ಮಾಡಿ ಸಿಗಾಕೊಂಡಿದ್ದ, ಹಾಗಾಗಿ ಆತನನ್ನ ಊರಿನಿಂದ ಆಚೆ ಇಟ್ವಿ, ಆ ಜವಾಬ್ದಾರಿಯಿಂದ ಆಚೆ ಇಟ್ವಿ ಅಂತ ಹೇಳಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೆ ಕೆಲ ಗ್ರಾಮಸ್ಥರು ಹೇಳ್ತಿದ್ದಾರೆ. ಈತ ಅವನೇ ಇರಬಹುದು ಅಂತ ಹೇಳಿ, ಅವನೇ ಅಂತ ಖಚಿತವಾಗಿ ಹೇಳ್ತಿಲ್ಲ. ಇಲ್ಲಿ ಸುನಿಲ್ ಕುಮಾರ್ ಸರ್ ಹೇಳ್ತಾರೆ ಕ್ಯಾರೆಕ್ಟರ್ ಅಸಾಸಿನೇಟ್ ಮಾಡ್ಲಿಕ್ಕೆ ಹಿಂಗೆ ಕೆಲವೊಂದು ಸತಿ ಆಚೆ ಬರೋ ಸಾಧ್ಯತೆಗಳಿರುತ್ತೆ ಅಂತ ಹೇಳಿ. ಬಟ್ ಇವ್ರು ಹೇಳ್ತಿರೋದನ್ನ ಸತ್ಯ ಅಂದ್ರೆ, ದೂರುದಾರ ಹೇಳ್ತಿರೋದನ್ನ ಸತ್ಯ ಅಂತ ನಾವು ಒಪ್ಪೋದಾದ್ರೆ, ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಗ್ರಾಮಸ್ಥರು ಹೇಳ್ತಿರೋದು ಕೂಡ ಸತ್ಯ ಇರಬಹುದು ಅಂತ ಹೇಳಿ ಒಪ್ಲಿಕ್ಕೆ ಸಾಧ್ಯ ಇಲ್ವಾ? ಕಳ್ತನ ಮಾಡಿದರೆ ಕೇಸ್ ರಿಜಿಸ್ಟರ್ ಆಗಿದೆಯಾ, FIR ಆಗಿದೆ ಅವನ ಮೇಲೆ, ಅದು ತನಿಖೆ ಆಗಬೇಕಲ್ಲ. ಅದ್ರ ಬಗ್ಗೆ ಡಿಟೇಲ್ ಮಾಹಿತಿ ಸಿಕ್ಕರೆ ಅವನ ಕ್ಯಾರೆಕ್ಟರ್ ಬಗ್ಗೆ ನಾವು ಏನಾದರೂ ಮಾತಾಡ್ಬೋದು. ಬಟ್ ಏನೂ ಇಲ್ಲದೆ ಬರೀ ಊಹಾಪೋಹದ ಮಾತಾಡಿ ಅವನಿಗೆ ಕಳ್ತನ ಮಾಡಿದ್ದ ಅನ್ಲಿಕ್ಕೆ ಏನು ಪ್ರೂಫ್ ಇದೆ ಇವ್ರ ಹತ್ರ? ಅದು ನೋಡ್ಬೇಕಲ್ಲ. ಅದು ಈಗ ಅಲ್ಲಿ ಏನಾಗಿದೆ, ನಮ್ಮನ್ನು ನೋಡೋದ ಪ್ರಕಾರ ಒಂದು 2 ಗ್ರೂಪಿಸಮ್ ಆಗಿಬಿಟ್ಟಿದ್ದಾವೆ. ಒಂದು ಅವ್ರಿಗೆ ಸಪೋರ್ಟ್ ಮಾಡೋದು, ಒಂದು ಇವು ಕಣ್ಣು ಮುಚ್ಚಿ ಈ ಕಡೆ ಸಪೋರ್ಟ್ ಮಾಡೋದು, ಕಣ್ಣು ಮುಚ್ಚಿ ಆ ಕಡೆ ಸಪೋರ್ಟ್ ಮಾಡೋದು. ಸೊ ಹೀಗಾಗಿ ಈಗ ಯಾವುದು ನಂಬಬೇಕು, ಯಾವ್ದು ನಂಬಾರ್ದು ಅನ್ನೋದು ಜನಸಾಮಾನ್ಯರ ಪರಿಸ್ಥಿತಿ ಆಗಿಬಿಟ್ಟಿದೆ, ಭಕ್ತರ ಪರಿಸ್ಥಿತಿ ಆಗಿಬಿಟ್ಟಿದೆ. ಅದಕ್ಕೆ ನಿಶ್ಚಿತವಾದಂಥ ಏನಾದರೂ ಡಾಕ್ಯುಮೆಂಟ್ಸ್ ಇದ್ದರೆ ಅವರು ಪ್ರೂವ್ ಮಾಡಲಿ, ಹಿಂಗೆ ಮಾಡಿದ, ಇವ್ನು ಮಾಡಿದ್ದ, ಕಳ್ತನ ಮಾಡಿದ್ದ, ಇವ ಜೈಲಿಗೆ ಹೋಗಿದ್ದ, ಇವನ ಮೇಲೆ ಕೇಸ್ ಆಗಿತ್ತು, ಇಂಥ ಕೋರ್ಟ್ನಾಗ ಕೇಸ್ ಆಯ್ತು, ಶಿಕ್ಷೆ ಆಯ್ತು, ಬಿಡುಗಡೆ ಆಯ್ತು, ಏನಾದರೂ ಒಂದು ಇರಬೇಕಲ್ಲ ಡಾಕ್ಯುಮೆಂಟ್ಸ್. ಅಥವಾ ಅವರೇ ಕರೆದು ರಾಜಿ ಮಾಡಿ ಪಂಚಾಯತಿ ಮಾಡಿ ದಂಡ ಕಟ್ಟು ಏನೋ ಬಿಡ್ತಾರೆ, ಅದು ನಡೀತಿತ್ತು ಹಿಂದೆ. ಆ ಥರ ಮಾಡಿದ್ರು ಹೇಗೋ. ಏನೇ ಆಗಲಿ, ಅದು ಆಗಿದ್ದು ನಿಜ ಇದ್ದರೆ ಅದು ಮಾತು ಬೇರೆ. ಇದು ಸುಮ್ಮನೆ ಊಹಾಪೋಹ ಮಾಡ್ಕೊಂಡು ಅವರಿಗೆ ಹಾಂಗೆ ಮಾಡಿದೆ ಹಿಂಗೆ ಮಾಡಿದೆ ಅಂತ ಹೇಳೋದು ಸರಿ ಅನಿಸೋದಿಲ್ಲ. ಈಗ ಅವನು ಹೇಳಿದ್ದಾನೆ, ಒಂದು 5 ಅಗದು ನೋಡಿದ್ವಿ, ಸಿಗಲಿಲ್ಲ. ಪೊಲೀಸ್ ಆಫೀಸರ್ಸ್ ಸ್ವಲ್ಪ ಬೇಜಾರಾಗ್ತದೆ, ಅಸಮಾಧಾನ ಆಗ್ತದೆ. ನಾವು ಅನೇಕ ನೋಡಿದ್ದೀವಿ, ಏನು ಡೆಡ್ ಬಾಡಿ ಸಿಗಲಿಲ್ಲ, ಹೊರಮಳ್ಳ ಒಂದು ಡೆಡ್ ಬಾಡಿ ಹೇಳ್ತೀನಿ ನಿಮಗೆ. ನಾನು ಚಿಕ್ಕೋಡಿಲಿದ್ದಾಗೆ ಅಲ್ಲಿ ಕೃಷ್ಣಾ ನದಿ ಇದೆ, ನದಿ ದಾಟುವಾಗ ಒಂದು 10 ಜನ ಹೋದರು. ನಡುವೆ ಬಂದು ತಾತ ಹಿಡ್ಕೊಂಡಿದ್ರು,
ಅದು ಹೊಳೆ ಇಲ್ಲಿವರೆಗೂ ಬರ್ತೈತೆ ನೀರು, ಭಾಳ ಫೋರ್ಸ್ ಭಾಳ ಇತ್ತು. ಅದು ಅಜ್ಜ ತಳ್ಕೊಂಡು ಹೋಗ್ಬಿಟ್ಟ. ಒಳಗೆ ಹೋಗಿ 15 ದಿವಸದ ಮೇಲೆ ಸಿಕ್ಕ ಅವನು, ಒಂದು 15-20 ಕಿಲೋಮೀಟರ್ ಮೇಲೆ. ಅಲ್ಲೇನಿದೆ ಹೊಳೆದು ಈ ದಂಡೆ ಕರ್ನಾಟಕ, ಈ ದಂಡೆ ಮಹಾರಾಷ್ಟ್ರ. ಅಲ್ಲಿ ಪಟೇಲ್ರಿಗೆ ನಾವು ಪವರ್ ಕೊಟ್ಟಿದ್ದೇವೆ. ಹಿಂದೆ 174 ಅಸ್ವಾಭಾವಿಕ ಮರಣ, ಪಟೇಲ್ರಿಗೆ ಶಿಕ್ಷಾ, ಅವ್ರಿಗೆ ಬಿಡುಗಡೆ ಮಾಡುವಂಥದ್ದು ತಾಕತ್ತಿತ್ತು, ಅವ್ರು ಕೊಟ್ಟಿದ್ರು. ಅವಾಗ ಏನು ಮಾಡ್ತಿದ್ರು, ಕರ್ನಾಟಕ ಬಂದ್ಕೊಳ್ಳೋ ಹೆಣಗಳು ಆ ಕಡೆ ತಳ್ಳೋರು, ಅವರು ಈ ಕಡೆ ಕರ್ನಾಟಕ ಹೋಲೆ ಅಂತ ಬಾಂಬೆದವ್ರು ಅವ್ರು ಈ ಕಡೆ ತಳ್ಳೋರು. ಈ ಥರ ಪರಿಸ್ಥಿತಿ ಇತ್ತು. ಅವಾಗ ನಾವು 15 ದಿವಸ ಮೇಲೆ ಸಿಕ್ಕ ಮೇಲೆ ಇದು ಕಷ್ಟಪಟ್ಟು ಭಯಂಕರ ತ್ರಾಸ ತಗೊಂಡು ಭಯಂಕರ ಕಂಪೋಸ್ ಆಗಿತ್ತು ಬಾಡಿ. ಹಗ್ಗ ಹಾಕಿ ತೆಗೆದ್ರೆ ಹಗ್ಗ ಪೂರ ಒಳಗೆ ಹೋಗ್ಬಿಡ್ತು. ಆ ಸ್ಮೆಲ್ ಅಂದರೆ ಒಂದು 3 ಕಿಲೋಮೀಟರ್ವರೆಗೂ ಸ್ಮೆಲ್ ಹೊಡಿತಾ ಇತ್ತು. ಕಷ್ಟಪಟ್ಟು ತೆಗೆದ ಮೇಲೆ ಇವನು ಸಾರಿ ನಮ್ಮ ತಾತ ಅಲ್ಲ ಅಂದ್ಬಿಟ್ಟ. ಎಷ್ಟು ಸಿಟ್ಟು ಬಂತಂದರೆ ನನಗೆ ಸಿಟ್ಟು ಬಂತು. ಮಗನೇ ಬೆಳಗ್ಗೆಯಿಂದ ಸಂಜೆವರೆಗೂ ಕಷ್ಟಪಟ್ಟು ತೆಗೆದೀವಿ, ಹೊಡ್ಲಿಕ್ಕೆ ಹೋಗಿದ್ದೆ ನಾನು. ಅಲ್ಲ, ನಾವು ಏನಾದ್ರು ಹ್ಯೂಮನ್ ಬೀಯಿಂಗ್ ಅಲ್ಲ. ಆ ಥರ 5, 6, 300 ಮೇಲೆ ಹೋಗಿದ್ದೀನಿ. ನೀನು ಈ ಥರ ಸಿಗಲಿಲ್ಲ ಅಂದ್ಕೊಳ್ಳೇನೆ ಮನುಷ್ಯ ಸ್ವಲ್ಪ ಅಸಮಾಧಾನ ಆಗ್ತದೆ. ಆದ್ರೂ ಇದು ಹೈ ಪ್ರೊಫೈಲ್ ಕೇಸ್ ಇರೋದ್ರಿಂದ ನಾವು ಸಮಾಧಾನ ಚಿತ್ತದಿಂದ ಒಂದೆಲ್ಲ ಕೇಳಬೇಕು. ಕೇಳಿ ನನಗಿವತ್ತು ವೀಕ್ಷಕರಿಗೆ ಗೊತ್ತು ಮಹಾಬಲ್ ಶೆಟ್ಟಿ ಸರ್ ಹತ್ರ ಪ್ರಶ್ನೆ ಕೇಳಲಿ ಅನ್ನೋ ಕುತೂಹಲ ಇರುತ್ತೆ. ಬಟ್ ಶೆಟ್ಟಿ ಸರ್, ಐ ಡೋಂಟ್ ವಾಂಟ್ ಯು ಟು ಬಿ ಇನ್ವಾಲ್ವ್ಡ್ ಇನ್ ಈ ಆರೋಪ ಪ್ರತ್ಯಾರೋಪದಲ್ಲಿ. ಹಾಗಾಗಿ ಇನ್ನೊಂದು ನಿಮಿಷದ ಸಹನೆ ನಿಮ್ಮಿಂದ ಬಯಸ್ತೀನಿ. ನಾನು ಕೀರ್ತಿ ಅವರನ್ನ ಹಾಗೆ ಬಾಲನ್ ಸರ್ನ ಪ್ರಶ್ನೆ ಮಾಡಿ ಆಮೇಲೆ ನಿಮ್ಮ ಹತ್ರಕ್ಕೆ ಬರ್ತೀನಿ. ಕೀರ್ತಿ ಅವರೇ, ಈಗ ಟೈಮಿಂಗ್ ಬಗ್ಗೆನೇ ಅಲ್ವಾ ಅನುಮಾನ? ಈತ ಕಳ್ಳತನ ಮಾಡಿದ್ದೇ ಆಗಿದ್ದಿದ್ರೆ ಇಷ್ಟೆಲ್ಲ ದಿನಗಳು ಬೇಕಾಗಿತ್ತ ಅದನ್ನ ಗ್ರಾಮಸ್ಥರೋ, ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರೋ ಆಚೆ ಹೇಳಲಿಕ್ಕೆ? ಅಥವಾ ಈತನ ವಿಚಾರದಲ್ಲೇ ತಗೊಳ್ಳೋಣ. ಈತನಿಗೆ ಮನವರಿಕೆ ಇಷ್ಟು ವರ್ಷಗಳ ಆದಮೇಲೆ ಬಂದಿದೆ ಅಂತಂದ್ರೆ ಈತನ ಹಿಂದೆ ಯಾರೋ ಇದ್ದಾರೆ. ಟೈಮಿಂಗ್ ಇಲ್ಲಿ ಪ್ರಶ್ನೆ ಆಗ್ತಿರೋದೇ ಟೈಮಿಂಗ್, ಅನುಮಾನಕ್ಕೆ ಕಾರಣ ಆಗ್ತಿರೋದೇನೆ ಟೈಮಿಂಗು ಅಂತ ಹೇಳಿ ಇಲ್ಲಿ ಅವರು ಆರೋಪ ಮಾಡ್ತಾ ಇದ್ದಾರೆ. ಯಾರೋ ಒಬ್ಬ ಕಳ್ತನ ಮಾಡ್ತಾ ಇದ್ದ, ಅವನ ಮೇಲೆ ಕೇಸ್ ಇಲ್ಲ ಅಂತ ಸರ್ ಹೇಳ್ತಾ ಇದ್ರು. ಕೇಸ್ ಆಗಿದ್ರೆ FIR ಆಗಿದ್ರೆ ನೋಡೋಣ ಅಂತ. ಈ 1995 to 2014 ವರೆಗೆ ಏನು ಟೈಮ್ ಸ್ಪ್ಯಾನ್ ಇದೆ, ಈ ಟೈಮ್ ಸ್ಪ್ಯಾನಲ್ಲಿ ಪ್ರಭಾಕರ, ಶ್ಯಾಮ, ಸತೀಶ, ಯೋಗೀಶ, ಚುಮುಕ, ಕಾಂಜ ಮತ್ತು ಚೆನ್ನ, ಇಷ್ಟು ಜನ ಅಲ್ಲಿ ಈ ಕೆಲಸವನ್ನು ಮಾಡ್ತಾ ಇದ್ದವರು. ಅಂದರೆ ಸ್ವಚ್ಛತಾ ಕಾರ್ಯ ಮತ್ತು ಶವವನ್ನು ಉಳುವ ಕೆಲಸವನ್ನು ಮಾಡ್ತಾ ಇದ್ದವರು. ಇದಿಷ್ಟು ಗ್ಯಾಪಲ್ಲಿ ಇದರಲ್ಲಿ ಚುಮುಕ ಇಲ್ಲ, ಮತ್ತು ಕಾಂಜ ಇಲ್ಲ, ಇನ್ನೊಬ್ಬ ಇಲ್ಲ. ಇನ್ನು ಉಳಿದವರೆಲ್ಲ ಇನ್ನೂ ಜೀವಂತ ಇದ್ದಾರೆ. ಕೆಲವರು ಇನ್ನೂ ಅಲ್ಲೇ ಕೆಲಸ ಮಾಡ್ತಾರೆ, ಮೃತಪಟ್ಟಿದ್ದಾರೆ, ವಯಸ್ಸಾಗಿ ಅವ್ರು ಮೃತಪಟ್ಟಿದ್ದಾರೆ. ಇನ್ನು ಇದಿಷ್ಟು ಜನದಲ್ಲಿ ಯಾರು ಆ ಭೀಮ ನಿಮಗೆ ಗೊತ್ತಿಲ್ಲ, ಅದು ನಮಗೆ ಗೊತ್ತಿಲ್ಲ. ಬಟ್ ಇವತ್ತು 6ನೇ ಸ್ಪಾಟಲ್ಲಿ ಒಂದು ಅವಶೇಷ ಸಿಕ್ಕಿದೆ. ನಾನು ಹೇಳ್ತಾ ಇರೋದು ಸಿಕ್ಕಿದ್ದು ಒಳ್ಳೇದಾಯಿತು. ಅಲ್ಲಿ ಇನ್ನೂ ಸಿಗಬಹುದು. ಲಾಸ್ಟ್ ಡಿಬೇಟಲ್ಲೂ ನಾನು ಹೇಳಿದ್ದೆ, ಇನ್ನೂ ಸಿಗಬಹುದು, ಸಿಗುವ ಸಾಧ್ಯತೆ ಇದೆ. 267 ಅನ್ಐಡೆಂಟಿಫೈಡ್ ಬಾಡೀಸ್ 1988ರಿಂದ 2025ರವರೆಗೆ ಅಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ರಿಜಿಸ್ಟರ್ಡ್ ಇದೆ. 267 ಬಾಡಿಗಳು ಅನ್ಐಡೆಂಟಿಫೈಡ್ ಅಲ್ಲಿ ಹೂತು ಹಾಕಿರುವಂಥದ್ದು. ಇದು 2006ಕ್ಕೆ ಅಲ್ಲಿಗೆ ಸ್ಮಶಾನ ಬರುವ ಮುಂಚೆ. ಇವತ್ತು ನಿನ್ನೆ ಮಾಡಿರೋದು ರಿಸರ್ವ್ ಫಾರೆಸ್ಟಲ್ಲಿ ಹುಡುಕಾಟ, ಅಲ್ಲಿ ಸಿಕ್ಕಿಲ್ಲ. ಇವತ್ತಿದು ಸರ್ಕಾರಿ ಜಾಗದಲ್ಲಿ ಸಿಕ್ಕಿರೋದು. 6ನೇ ಸ್ಪಾಟಲ್ಲಿ ಏನು ಮಾಡಿದೆ, ಸರ್ಕಾರಿ ಜಾಗದಲ್ಲಿ ನದಿ ಹತ್ತಿರದಲ್ಲೇ. ನೀವೆಲ್ಲ ಕ್ಯಾಮ್ರಾದಲ್ಲಿ ಝೂಮ್ ಮಾಡಿ ತೋರಿಸ್ತಾ ಇದ್ದೀರಿ, ಕಣ್ಣಿಗೆ ಕಾಣುವಂತೆ ಕಾಣ್ತಾ ಇದೆ ಅಂತ. ಸೊ ಹಾಗಾಗಿ ಅಲ್ಲೊಂದು ಪುರುಷ ಏನೋ ಅವಶೇಷ ಸಿಕ್ಕಿದೆ ಅಂತ. ಸೊ ಹಾಗಾಗಿ ಸಿಕ್ಕದ ಮೇಲೆ ಅದರದ್ದು UDR ಮ್ಯಾಚಿಂಗು ಎಲ್ಲ ಆಗಲಿ. ಇಷ್ಟೊತ್ತಿಗೆ ಸಂಭ್ರಮಿಸೋದು ಬೇಡ ಅನ್ನೋದು ನನ್ನ ವಾದ.